ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದ ಘಟಕಕ್ಕೆ ಗ್ರಹಣ. ಬೀದರ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕಕ್ಕೆ 1 ವರ್ಷದಿಂದ ಬೀಗ ಬಿದ್ದಿದೆ. ಉದ್ಘಾಟನೆಯಾಗಿ 1 ವರ್ಷವಾದರೂ ಕೂಡ ಇನ್ನೂ ಆರಂಭ ಆಗಿಲ್ಲ ಬ್ರಿಮ್ಸ್ ಕ್ಯಾತ್ ಲ್ಯಾಬ್ನ ಪರಿಸ್ಥಿತಿ ಇದು. 15 ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ಕ್ಯಾತ್ ಲ್ಯಾಬ್ ಜನರಿಗೆ ಉಪಯೋಗಕ್ಕೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಉಂಟಾಗಿದೆ ಪರಿಸ್ಥಿತಿ. ಅದರದು ಧೂಳು ಹಿಡಿತಾ ಇದೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡಿದ್ದು, ಆದರೆ ಅದರ ಪ್ರಯೋಜನ ಮಾತ್ರ ಜನರಿಗೆ ಇನ್ನೂ ಕೂಡ ಸಿಗ್ತಾ ಇಲ್ಲ. ಬೀದರ್ ಬ್ರಿಮ್ಸ್ ಆವರಣದಲ್ಲಿ ನಿರ್ಮಾಣ ಆಗಿರುವಂತಹ ಹೃದ್ರೋಗ ಘಟಕ ಇದು. ಚಿಕಿತ್ಸೆಗಾಗಿ ಹೃದಯ ಸಂಬಂಧಿ ಕಾಯಿಲೆಯ ಬಡ ರೋಗಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಉದ್ಘಾಟನೆಯಾಗಿ ವರ್ಷ ಕಳೆದ್ರೂ ಕೂಡ ಇನ್ನೂ ಕಾರ್ಯಾರಂಭ ಆಗಿಲ್ಲ. ಸೊ ಹಾಗಾಗಿ ಸ್ಥಳೀಯರ ಸಮಸ್ಯೆ, ಸ್ಥಳೀಯರಿಗೆ ಇದ್ದಂತಹ ನಿರೀಕ್ಷೆ ಹಾಗೆ ಮುಂದುವರೆದಿದೆ. ಕೂಡಲೇ ಹೃದ್ರೋಗ ಘಟಕವನ್ನ ಆರಂಭಿಸಬೇಕು, ಚಿಕಿತ್ಸೆಯನ್ನ ನೀಡಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಗಡಿ ಜಿಲ್ಲೆ ಬೀದರ್ನ ಬಡ ಜನರ ಪಾಲಿಗೆ ಸಂಜೀವಿನಿ ಆಗಬೇಕಾಗಿರ್ತಕ್ಕಂಥ ಹೃದ್ರೋಗ ಘಟಕ ಹಾಗೂ ಕ್ಯಾತ್ ಲ್ಯಾಬ್ ಈಗ ಹಳ್ಳ ಹಿಡಿದಿರ್ತಕ್ಕಂಥದ್ದು. ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಅತ್ಯಾಧುನಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಕಟ್ಟಡ ಉದ್ಘಾಟನೆಯಾಗಿ 1 ವರ್ಷ ಕಳೆದರೂ ಸಹ ಇಲ್ಲಿವರೆಗೂ ಅದರ ಬಾಗಿಲುಗಳು ಓಪನ್ ಆಗಿಲ್ಲ, ಜನರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವೂ ಆಗಿಲ್ಲ. ಸದ್ಯ ನಾವು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಒಂದು ಆವರಣದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬ್ರಿಮ್ಸ್ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕ ಹಾಗೂ ಕ್ಯಾತ್ ಲ್ಯಾಬ್ನ ಒಂದು ಕಟ್ಟಡ ದೃಶ್ಯ ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು. ಕಳೆದ ವರ್ಷ ಅಂದರೆ ಏಪ್ರಿಲ್ 14, 2025 ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರ ದಂಡೆ ಗಡಿ ಜಿಲ್ಲೆ ಬೀದರ್ಗೆ ಬಂದಿತ್ತು. ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಹೈಟೆಕ್ ಆಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕ ಹಾಗೂ ಕ್ಯಾತ್ ಲ್ಯಾಬನ್ನು ಉದ್ಘಾಟನೆ ಮಾಡಿ ಹೋಗಿತ್ತು. ಇದು ಸಮರ್ಪಕವಾಗಿ ಬಡ ಜನರಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಕಟ್ಟಡ, ಒಳಗಡೆ ಇರ್ತಕ್ಕಂಥ ಸಾಕಷ್ಟು ಉಪಕರಣಗಳು ಸಹ ಇರ್ತಕ್ಕಂಥದ್ದು. ಆದರೆ ಒಳಗಡೆ ಇರ್ತಕ್ಕಂಥ ಯಂತ್ರೋಪಕರಣಗಳು ಹಳ್ಳ ಹಿಡಿದು ಹಾಳಾಗಿ ಹೋಗ್ತಾ ಇದ್ದಾವೆ, ಧೂಳು ಹಿಡಿದು ಹೋಗ್ತಾ ಇದ್ದಾವೆ. ಕಳೆದ 1 ವರ್ಷದಿಂದಲೂ ಸಹ ಇದೇ ರೀತಿಯಾಗಿ ಈ ಒಂದು ಕ್ಯಾತ್ ಲ್ಯಾಬ್ ಕಂಪ್ಲೀಟ್ ಆಗಿ ಈಗ ಬಾಗಿಲನ್ನು ಮುಚ್ಚಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಿಂದ ಒಂದೇ ಒಂದು ಕುರ್ಚಿ ಸಹ ಇಲ್ಲ, ಅಲ್ಲಿ ಖಾಲಿ ಇರ್ತಕ್ಕಂಥದ್ದು. ಜೊತೆಗೆ ಈ ಇರ್ತಕ್ಕಂಥ ಆವರಣವೂ ಸಹ ಕಂಪ್ಲೀಟ್ ಆಗಿ ಈಗ ಬಂದು ಮಾಡಿರ್ತಕ್ಕಂಥದ್ದು. ಬಡ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಅಂದರೆ ಹೃದಯ ಕಾಯಿಲೆಯಂತಹ ತುರ್ತು ಚಿಕಿತ್ಸೆ ಸಿಗಲಿ ಅಂದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಈ ಸರ್ಕಾರ ನಿರ್ಮಿಸಿರ್ತಕ್ಕಂಥ ಈ ಒಂದು ಹೃದ್ರೋಗ ಘಟಕ ಕ್ಯಾತ್ ಲ್ಯಾಬ್ನಲ್ಲಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆದು ಸಾಕಷ್ಟು ಹಣವನ್ನು ಕೂಡ ಉಳಿತಾಯ ಮಾಡ್ಬೋದು, ಸಮರ್ಪಕವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೂಡ ಪಡಿಬೋದು. ಆದರೆ ದುರಂತವಂದರೆ ಕಳೆದ 1 ವರ್ಷದಿಂದಲೂ ಸಹ ಈಗ ಈ ಒಂದು ಬಡ ಜನರಿಗೆ ಸಂಜೀವನಿ ಆಗಬೇಕಾಗಿರ್ತಕ್ಕಂಥ ಈ ಒಂದು ಹೃದ್ರೋಗ ಘಟಕ ಹಾಗೂ ಕ್ಯಾತ್ ಲ್ಯಾಬ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಸ್ಥಳೀಯರಿದ್ದಾರೆ. ಸರ್ಕಾರದ ಈ ಆಸ್ಪತ್ರೆ ಹಳ್ಳ ಹಿಡಿದ್ರೆ ಜನರ ಪರಿಸ್ಥಿತಿ ಏನು ಅಂತ. ಸರ್, ಇಲ್ಲೆಲ್ಲೋ ಒಂದು ಕಡೆ ಏನದ ಅಂದ್ರೆ ಖಾಸಗಿಯವರು ಏನದ ದರ್ಬಾರ್ ಕೂಡ ಏನದ ನಡೀತಾ ಇದೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಬ್ರಿಮ್ಸಲ್ಲಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಡಾಕ್ಟರ್ಗಳೇ ಕೂಡ ಹೊರಗಡೆ ಕೂಡ ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಇಲ್ಲಿ ಬೀದರ್ ನಗರದಲ್ಲಿ 3 ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಇದೆ. ಹೀಗಾಗಿಬಿಟ್ಟು ಆ ಖಾಸಗಿ ಆಸ್ಪತ್ರೆಯವರ ದಬ್ಬಾಳಿಕೆನೋ ಅಥವಾ ಅವರ ಲಾಬಿಯಿಂದಲೋ ಇಲ್ಲಿ ಬೀದರ್ ನಗರದಲ್ಲಿರ್ತಕ್ಕಂಥ ಖಾಸಗಿ ಕ್ಯಾತ್ ಲ್ಯಾಬ್ ಏನದ ಬ್ರಿಮ್ಸ್ ಕ್ಯಾತ್ ಲ್ಯಾಬ್ ಏನದ ಅಂದ್ರೆ ಅದು 1 ವರ್ಷದಿಂದ ಏನದ ಅಂದ್ರೆ ಕ್ಲೋಸ್ ಅದ ಸರ್. ಈಗ ಜನರ ಪರಿಸ್ಥಿತಿ ಏನಂತ, ಇವರ ಒಂದು ಲಾಬಿ, ಇವರ ಒಂದು ಒತ್ತಡಗಳು ಜನಸಾಮಾನ್ಯರು ಯಾವ ರೀತಿಯಾಗಿ ಸಮಸ್ಯೆ ಮಾಡ್ತಾಯಿದೆ ಅಂತ. ಸರ್, ಇಲ್ಲೆಲ್ಲೋ ಒಂದು ಕಡೆ ಏನದ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟರು ಹಾಗೂ ಆಡಳಿತ ಮಂಡಳಿದ ನಿಷ್ಕಾಳಜಿತನದ. ಯಾಕಂದರೆ ಇಲ್ಲಿ ಬ್ರಿಮ್ಸಿಗೆ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬಡವರು. ಹೀಗಾಗಿಬಿಟ್ಟು ಇಲ್ಲೆಲ್ಲೋ ಒಂದು ಕಡೆ ಬಡರಿಗೇನದ ಇಲ್ಲಿ ಉತ್ತಮ ಚಿಕಿತ್ಸೆ ಸಿಗಲಾರದೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಏನದ ಸಿಚುವೇಶನ್ ಏನದ ಅನಿವಾರ್ಯತೆ ಅದ. ಹೀಗಾಗಿಬಿಟ್ಟು ಇಲ್ಲೆಲ್ಲೋ ಒಂದು ಕಡೆ ಬ್ರಿಮ್ಸ್ನ ಆಡಳಿತ ಮಂಡಳಿದು ನಿಷ್ಕಾಳಜಿತನದ. ಹಾಗೆ ಇಲ್ಲಿರ್ತಕ್ಕಂಥ ಏನು ರಾಜಕೀಯ ಜನಪ್ರತಿನಿಧಿಗಳಿದ್ದಾರೋ ಅವರು ಕೂಡ ಏನದ ಇತ್ತು ಗಮನ ಹರಿಸಿ ಆದಷ್ಟು ಬೇಗ 1 ವರ್ಷ ಕಳೆದರೂ ಕೂಡ ಇಲ್ಲಿವರೆಗೇನು ಕ್ಯಾತ್ ಲ್ಯಾಬ್ ಚಾಲೂ ಆಗಿಲ್ಲ. ಇವಾಗಾದರೂ ಅವ್ರು ಏನದ ಅಂದ್ರೆ ಈ ಕಡೆ ಗಮನ ಹರಿಸಿ ಕ್ಯಾತ್ ಲ್ಯಾಬ್ ಏನದ ಮರು ಚಾಲನೆ ಮಾಡಬೇಕು. ಕ್ಯಾಮರಾಮನ್ ಶರಣ್ ಕುಮಾರ್ ಜೊತೆ ಪರಶುರಾಮ್ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.